ತಿರುಮಂತ್ರಾಲಯ ಕಡೆ ತೋರಿಸ್ತಾ ವಿ ಸತ್ಯನಾರಾಯಣ. ಹಲೋ ಸ್ನೇಹಿತರೆ, ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಡನ್ ಆಗಿ ನಾವು ಪ್ಲಾನ್ ಮಾಡ್ಬಿಟ್ಟು ದೇವಸ್ಥಾನಕ್ಕೆ ಹೊರಟಿದೀವಿ. ಎಲ್ಲಿ ಅಂತಂದ್ರೆ ಕಿರುಮಂತ್ರಾಲಯಕ್ಕೆ. ನಂದು ತುಂಬಾ ದಿನದ ಆಸೆ ಆಗಿತ್ತು. ಎಷ್ಟು ದಿನ ಅಂದ್ರೆ ಕಿರುಮಂತ್ರಾಲಯ ಮರು ಪ್ರತಿಷ್ಠಾಪನೆ ಆಯ್ತಲ್ವಾ, ಅಲ್ಲಿಂದನೂ ನನ್ಗೆ ತುಂಬಾ ಆಸೆ ಆಗಿತ್ತು ಹೋಗ್ಬೇಕು ಅಂತ. ನಾನು ಮುಂಚೆ ಒಮ್ಮೆ ಹೋಗಿದ್ದೆ, ದೇವಸ್ಥಾನ ಕಟ್ಟಡ ನಿರ್ಮಾಣ ಆಗ್ತಾ ಇರುವಾಗ ಹೋಗಿದ್ದೆ. ಆದ್ಮೇಲೆ ಮತ್ತೆ ಹೋಗಿರ್ಲಿಲ್ಲ. 2 ಬಾರಿ ನಾನಲ್ಲಿ ದೇವರ ದರ್ಶನ ಮಾಡಿದ್ದು. ಇವತ್ತು ಗುರುಪೂರ್ಣಿಮೆ ಅಲ್ವಾ, ಸಡನ್ ಆಗಿ ಹಿಂಗೆ ಪ್ಲಾನ್ ಮಾಡಿ ಹೊರಟಿರುವಂತದ್ದು. ಏನೋ ಒಂಥರ ನನ್ಗೆ ತುಂಬಾ ಖುಷಿ. ಇವತ್ತು ಬೆಳಿಗ್ಗೆ ಕೂಡ ನಾನು ದೇವಸ್ಥಾನಕ್ಕೆ ಹೋಗಿದ್ದೆ. ಸ್ವಲ್ಪ ನಾನು ಬೇರೆ ಕಡೆ ಹೋಗಿದ್ದೆ ದೇವಸ್ಥಾನಕ್ಕೆ. ಇವಾಗ ರಾಯರ ದರ್ಶನಕ್ಕೆ ಹೋಗ್ತಾ ಇರೋದು. ಬೈಂದೂರು ನಮ್ಮನೆಯಿಂದ 1 ರಿಂದ 1.5 ಗಂಟೆ ಜರ್ನಿ ಅಂತ ನಾನು ಅನ್ಕೊಂಡಿದೀನಿ. ಅಷ್ಟು ಸರಿಯಾಗಿ ಗೊತ್ತಿಲ್ಲ, ನೋಡೋಣ. ಇವಾಗ ಹೋಗ್ತಾ ಹೋಗ್ತಾ ಹೇಳ್ತೀನಿ ಯಾರ್ಯಾರು ಹೋಗ್ತಾ ಇದೀವಿ ಅಂತಂದ್ರೆ ಬಾವ ಅವರು, ಅಕ್ಕ, ಪಾಪು, ನಾನು ಮತ್ತೆ ನಮ್ಮನೆಯವರು. ಇವತ್ತು ರಶ್ ಇರ್ತದೆಯೋ ಏನೋ ಗೊತ್ತಿಲ್ಲ. ಏನಕ್ಕೆ ಅಂತಂದ್ರೆ ಗುರುಪೂರ್ಣಿಮೆ ಅಲ್ವಾ, ಹಾಗಾಗಿ ಸಾಮಾನ್ಯವಾಗಿ ರಾಯರ ಆರಾಧನೆ ದಿನ ಮತ್ತೆ ಇಂತಹ ದಿನಗಳೆಲ್ಲ ರಶ್ ಇರ್ತದೆ ದೇವಸ್ಥಾನ. ನಾನು ಶ್ರಾವಣ ಮಾಸದಲ್ಲಿ ಹೋಗ್ಬೇಕು ಅಂತ ಅನ್ಕೊಂಡಿದ್ದೆ. ನಾನು ತುಂಬಾ ದಿನ ನಮ್ಮನೆಯವರಿಗೆ ಹೇಳ್ತಾನೆ ಇದ್ದೆ, ಶ್ರಾವಣ ಮಾಸದಲ್ಲಿ ಒಮ್ಮೆ ಹೋಗಿ ಬರುವ, ರಾಯರ ದರ್ಶನ ಮಾಡ್ಕೊಂಡ್ ಬರುವ ಅಂತ. ಇವತ್ತು ಸಡನ್ ಆಗಿ ಅರ್ಧ ಗಂಟೆನಲ್ಲಿ ಪ್ಲಾನ್ ಆಗಿರೋದು. ಬನ್ನಿ, ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೀನಿ, ನಿಮ್ಗೂ ಕೂಡ ದೇವ್ರ ದರ್ಶನ ಮಾಡಿಸ್ತೀನಿ. 5:20 ಇನ್ನೊಮ್ಮೆ ಸ್ನಾನ ಎಲ್ಲ ಮುಗಿಸಿ ರೆಡಿ ಆಗಿದ್ದೀನಿ. ಬೆಳಿಗ್ಗೆ ಒಂದ್ ಕಡೆ ನಾನು ದೇವಸ್ಥಾನಕ್ಕೆ ಹೋಗಿದ್ದಲ್ವಾ, ಫುಲ್ ಸುಸ್ತಾಗಿದೆ, ಬಂದು ಮಲ್ಕೊಂಡ್ಬಿಟ್ಟಿದ್ದೆ. ಇವಾಗ ಬಟ್ಟೆ ಎಲ್ಲ ವಾಶ್ ಮಾಡಿ ಮತ್ತೊಮ್ಮೆ ಸ್ನಾನ ಮಾಡಿ ರೆಡಿ ಆಗಿದ್ದೀನಿ. ಈ ಡ್ರೆಸ್ ಕೂಡ ನಾನು ಲಾಸ್ಟ್ ಟೈಮ್ ರಂಗೋಲಿ ಶೋರೂಮ್ಗೆ ಹೋದಾಗ ಖರೀದಿ ಮಾಡಿದ್ದು. ಚೆನ್ನಾಗಿದೆ, ಇದ್ರದ್ದು ಕಲರ್ ಇಷ್ಟ ಆಯ್ತು ಅಂತ ಖರೀದಿ ಮಾಡಿದ್ದೆ. ಬನ್ನಿ ಇವಾಗ ಹೊರಡುವ, ನೋಡೋಣ. ಸಾಧ್ಯವಾದಷ್ಟು ವಿಡಿಯೋ ಮಾಡ್ತೀನಿ, ನಾನಲ್ಲ ನಮ್ಮ ಮನೆಯವರು ಮಾಡ್ತಾರೆ. ಬನ್ರಿ ಒಂದ್ಸಾರಿ ಕ್ಯಾಮ್ರಾ ಮುಂದೆ. ಕಿರುಮಂತ್ರಾಲಯ ಕಡೆ ನಾವು 5:15 ಹೊರಡ್ಬೇಕು ಅಂತ ಅನ್ಕೊಂಡಿದ್ದು. ಹತ್ತತ್ರ 6 ಗಂಟೆನೆ ಆಯ್ತು ಗಾಡಿಗೆ ಪೆಟ್ರೋಲ್ ಎಲ್ಲ ಹಾಕ್ಸ್ಕೊಂಡು ಹೋಗುವಷ್ಟ್ರಲ್ಲಿ. ಈ ರೂಟ್ ಅಲ್ಲಿ ಪ್ರಯಾಣ ಮಾಡದೆ ತುಂಬಾ ದಿನಗಳಾಗಿತ್ತು. ಲಾಸ್ಟ್ ಟೈಮ್ ನಾನು ಶೃಂಗೇರಿಗೆ ಹೋಗಿದ್ದು ಈ ರೂಟ್ ಅಲ್ಲಿ. ಅದಾಗಿದ ನಂತರ ಈ ಶಿರಾಲಿ ಭಟ್ಕಳ ಕಡೆ ಬಂದೇ ಇರ್ಲಿಲ್ಲ. ತುಂಬಾ ದಿನದ ಆಸೆ ಕೂಡ ಆಗಿತ್ತು ದೇವ್ರ ದರ್ಶನಕ್ಕೆ ಹೋಗ್ಬೇಕು ಅಂತ ಹೇಳಿ. ಅಂತೂ ಇವತ್ತು ಗುರುಪೂರ್ಣಿಮೆ, ಒಳ್ಳೆ ದಿನ, ಕಾಲ ಕೂಡಿ ಬಂತು. ಎಂತ ಬೇಕು ಪಾಪುಗೆ ತಿಂಡಿ ಬೇಕು ಅಂತ ಕೇಳ್ತಾ ಇದ್ದ. ಗಾಡಿನಲ್ಲಿ ಬೇಜಾರ್ ಬರ್ತದಲ್ವಾ, ಸುಮಾರು ದೂರ ಬರ್ಬೇಕು. ಏನಾದ್ರೂ ತಿಂತ ಹೋದ್ರೆ ಅಂದ್ರೆ ಹೋಗಿದ್ದು ಗೊತ್ತಾಗೋದಿಲ್ಲ ಅವನಿಗೆ. ಹಾಗಾಗಿ ಇಲ್ಲಿ ಏನಾದ್ರೂ ಕೊಡ್ಸೋದಕ್ಕೆ ಅಂತ ಗಾಡಿ ನಿಲ್ಸಿದ್ರು. ಪಾಪು ಮತ್ತೆ ಅವ್ರ ಚಿಕ್ಕಪ್ಪ ಹೋಗಿದ್ರು ಅಲ್ಲಿ ಒಂದು ಚಿಕ್ಕ ಬೇಕ್ರಿಗೆ. ಇನ್ನ ಇಲ್ಲಿಂದ ಸೀದಾ ನಾವು ಹೊರಟ್ವಿ. ಇವತ್ತು ಬೆಳಿಗ್ಗೆಯಿಂದ ಸಂಜೆವರೆಗೂ ಸ್ವಲ್ಪನೂ ಕೂಡ ಮಳೆ ಇರ್ಲಿಲ್ಲ ನಮ್ ಕಡೆ ಅಂತೂನು. ಇವಾಗ ನಾವು ಭಟ್ಕಳ ಹತ್ರ ಇದೀವಿ. ಇಲ್ಲಿ ಆಂಜನೇಯ ಸ್ವಾಮಿ ಮೂರ್ತಿ ಇಟ್ಟಿದ್ದಾರೆ. ಇದು ಒಂದು ದೇವಸ್ಥಾನ. ಪಾಪುಗೆ ತೋರಿಸ್ತಾ ಇದ್ವಿ, ಹಂಗೆ ನಮ್ಮ ಮನೆಯವರು ಒಂದು ವಿಡಿಯೋ ಕ್ಲಿಪ್ಪಿಂಗ್ ತಗೊಂಡಿದ್ರು. ಇವಾಗ ನಾವು ಶಿರೂರು ಟೋಲ್ ಗೇಟ್ ಹತ್ರ ಇದೀವಿ. ಟೋಲ್ ಗೇಟ್ ಇಂದ ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು. ಬೈಂದೂರು. ಲಾಸ್ಟ್ ಟೈಮ್ ನಮ್ಮ ಮನೆಯವರು ಹೋದಾಗ ಕಿರುಮಂತ್ರಾಲಯ ಎಲ್ಲಿ ಅಂತ ತುಂಬಾ ಜನ ಕೇಳಿದ್ರಿ. ಈ ಶಿರೂರು ಟೋಲ್ ಗೇಟ್ ದಾಟಿದ್ದೆ ಸ್ವಲ್ಪ ಮುಂದಕ್ಕೆ ಬಂದ್ರೇನೆ ಕಿರುಮಂತ್ರಾಲಯ. ಮೇನ್ ಹೈವೇ ನಲ್ಲೇ ಈ ತರ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ 1 ಸೆಕೆಂಡ್ ಮುಂದಕ್ಕೆ ಹೋದ್ರೆ ಆಯ್ತು ಅಷ್ಟೇನೆ, ಜಾಸ್ತಿ ಏನ್ ದೂರ ಇಲ್ಲ ಈ ಮೇನ್ ಹೈವೇ ಇಂದ. ಇವತ್ತು ತುಂಬಾ ಜನ ಕೂಡ ಇದ್ರು, ಗುರುಪೂರ್ಣಿಮೆ ಆದದ್ರಿಂದ. ನನ್ಗೆ ಬಂದ್ ಇಳ್ದಿದ್ದೆ ಅನ್ಸ್ತಾ ಇತ್ತು, ತುಂಬಾ ಚೇಂಜಸ್ ಆಗಿದೆ ಅಲ್ವಾ. ನಾನ್ ತುಂಬಾ ವರ್ಷದ ಹಿಂದೆ ಬಂದಿದ್ದು ಅಂತ. ಎಲ್ಲರೂ ಕೈ ಕಾಲ್ ತೊಳ್ದು ಒಳಗಡೆ ಹೋಗ್ತಾ ಇದೀವಿ. ಇನ್ನ ಇಲ್ಲಿ ಕಮಾನ್ ಎಲ್ಲ ರೆಡಿ ಆಗ್ತಾ ಇದೆ. ಇನ್ನ ರೆಡಿ ಆಗ್ಬೇಕಿದೆ, ಇಲ್ಲ ಅಂದ್ರೆ ಕಟ್ಟಡ ಎಲ್ಲ ನಿರ್ಮಾಣ ಮಾಡ್ತಾ ಇದ್ರೆ. ಕಿರುಮಂತ್ರಾಲಯ ಮರು ಪ್ರತಿಷ್ಠಾಪನೆ ಆಗಿದ ನಂತರ ನಾನ್ ಬಂದಿರ್ಲಿಲ್ಲ. ಏನೋ ಒಂಥರ ಫುಲ್ ಪಾಸಿಟಿವ್ ವೈಬ್ಸ್ ಅಂತ ಅನ್ಸ್ತಾ ಇತ್ತು. ನಿಮ್ಗೂ ಕೂಡ ಇಲ್ಲಿ ದೇವರ ದರ್ಶನ ಮಾಡ್ಸಿದೀನಿ. ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಸ್ನೇಹಿತರೆ. ಆಯುರ ಆರೋಗ್ಯ ಕೊಟ್ಟು ಕಾಪಾಡ್ಲಿ.
ದೇವರಿಗೆ ಕೈ ಮುಗ್ದು ಇಲ್ಲಿ ಚೀಟಿ ಎಲ್ಲ ತಗೊಂಡ್ವಿ. ಸತ್ಯನಾರಾಯಣ ಪೂಜೆ ಮಾಡಿದ್ರು ಬೆಳಿಗ್ಗೆ. ಸಂಜೆ ಏನಂದ್ರೆ ಸಂಕಲ್ಪ ಮಾಡಿ ಪ್ರಸಾದ ಕೊಡ್ತಾ ಇದ್ರು. ನಾವು ಸಂಕಲ್ಪಕ್ಕೂ ಕೂಡ ಚೀಟಿ ತಗೊಂಡಿದ್ವಿ. ರಾಯರ ದರ್ಶನ ಖುಷಿ ಅಂತ ಅನ್ಸ್ತಾ ಇತ್ತು. ದೇವರಲ್ಲಿ ನಾನು ಯಾವತ್ತೂ ಕೇಳೋದು ಒಂದೇನೆ, ನನ್ನ ಕೊನೆ ಉಸಿರಿರುವವರೆಗೂನು ನಮ್ಮನ್ನ ಕೈ ಹಿಡಿದು ಕಾಪಾಡಪ್ಪ ತಂದೆ ಅಂತ ಹೇಳಿ. ಇಲ್ಲಿ ಭಜನೆ ಕಾರ್ಯಕ್ರಮ ಎಲ್ಲ ನಡೀತಾ ಇತ್ತು ಸಂಜೆ. ನಿಮ್ಗೆ ಮಂತ್ರಾಲಯಕ್ಕೆ ಹೋಗೋದಕ್ಕಾಗಿಲ್ಲ ಅಂತಂದ್ರೆ ಖಂಡಿತ ಇಲ್ಲಿ ಒಮ್ಮೆ ಬಂದು ದೇವರ ದರ್ಶನ ಪಡೀರಿ ಕಿರು ಮಂತ್ರಾಲಯಕ್ಕೆ. ನಿಮ್ಗೆ ಅಲ್ಲಿ ಹೋದಷ್ಟೇನೆ ಖುಷಿ ಅಂತ ಅನ್ಸ್ತದೆ ಇಲ್ಲಿ ಬಂದ್ರುನು. ನಾವು ತುಂಬಾ ಹೊತ್ತಿದ್ವಿ ಒಳಗಡೆ, ಹೇಳುವಷ್ಟು ರಶ್ ಕೂಡ ಇರ್ಲಿಲ್ಲ ಅಲ್ಲ, ಹಂಗಾಗಿ ತುಂಬಾ ಹೊತ್ತು ನಿಂತ್ಕೊಂಡು ದೇವ್ರ ದರ್ಶನ ಪಡೆದ್ವಿ. ಇಲ್ಲಿ ದೇವ್ರ ಫೋಟೋ ಎಲ್ಲ ಇಟ್ಟಿದ್ರು. ಹಾಗೆ ಹೊರಗಡೆ ಬಂದ್ವಿ. ಇಲ್ಲಿ ಆಂಜನೇಯ ಸ್ವಾಮಿ ಇದೆ. ಆಂಜನೇಯ ಸ್ವಾಮಿಗೆ ಕೈ ಮುಗ್ದು ಕಾಣಿಕೆ ಹಾಕಿ ಪ್ರಸಾದ ಎಲ್ಲ ತಗೊಂಡು ಅಲ್ಲಿಂದ ಸೀದಾ ನಾವು ಮುಂದಕ್ ಬಂದ್ವಿ. ಇಲ್ಲಿ ನವಗ್ರಹ ಇದೆ. ತುಂಬಾ ಜನ ನವಗ್ರಹಕ್ಕೆ ಸುತ್ತಾಕ್ಬಾರ್ದು ಅಂತಾರೆ, ತುಂಬಾ ಜನ ಸುತ್ತಾಕ್ಬಹುದು ಅಂತಾರೆ. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಹೇಳಿ ಆಯ್ತಾ, ನಿಮ್ಗೇನಾದ್ರೂ ಗೊತ್ತಿದ್ರೆ. ದೇವ್ರ ದರ್ಶನ ಮಾತ್ರ ತುಂಬಾ ಚಂದ ಆಯ್ತು. ಹಂಗೇನೆ ಇಲ್ಲಿ ಪ್ರಸಾದ ಕೊಡ್ತಾ ಇದ್ರು ಬಂದವರಿಗೆಲ್ಲರಿಗೂನು. ಇವತ್ತು ಶೀರಾ, ಅವಲಕ್ಕಿ, ಹೆಸರುಬೇಳೆ ಪಾಯಸ ಎಲ್ಲಾನು ಕೊಡ್ತಾ ಇದ್ರು. ಶೀರಾ ಅಂತೂನು ಸಖತ್ ಟೇಸ್ಟಿ ಆಗಿತ್ತು. ನಾವು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಹಂಗೆ ಕೊನೆಗೆ ಅಲ್ಲಿ ಹೋಗಿದ್ವಿ ಪ್ರಸಾದ ತಗೊಳ್ಳೋದಕ್ಕೆ. ಹೊಸದಾಗಿ ಅಲ್ಲಿ ನಾಗರಕಟ್ಟೆ ಕೂಡ ಮಾಡಿದ್ದಾರೆ, ಅಲ್ಲಿ ಹೋಗೋದಕ್ ಆಗೇ ಇಲ್ಲ. ಪಾಪುಗೆ ಸ್ವಲ್ಪ ಮನೆಗೆ ಹೋಗೋ ಅರ್ಜೆಂಟ್ ಇತ್ತು. ಅವ್ನ್ ಎಲ್ಲಾದ್ರೂ ಹೋದ್ರೆ ಜಾಸ್ತಿ ಹೊತ್ತು ನಿಲ್ಲೋದೇ ಇಲ್ಲ, ಹೋಗ್ಬೇಕು ಅಂತ ಹೇಳ್ತಿರ್ತೇನೆ. ನಾವು ಪ್ರಸಾದ ಎಲ್ಲ ತಗೊಂಡು ಕಾರಲ್ಲಿ ತಿಂತಾ ಬಂದ್ವಿ. ಪಾಯಸ, ಅವಲಕ್ಕಿ, ಇನ್ನ ಶೀರಾ ಎಲ್ಲ ಕೊಟ್ಟಿದ್ರು ಅಂತ ಹೇಳ್ದೆ ಅಲ್ವಾ, ಕಾರಲ್ಲಿ ತಿಂತಾ ಬಂದ್ವಿ. ಭಟ್ಕಳಲ್ಲೂ ಕೂಡ ಒಂದು ರಾಯರ ಮಠ ಇದೆ. ನಾವ್ ಎಷ್ಟೇ ಗುರುಗಳ ದರ್ಶನ ಮಾಡ್ಬೇಕು ಅಂತ ಎಷ್ಟೇ ದಿನದಿಂದ ಅನ್ಕೊಂಡ್ರುನು ಕೂಡ ಅಂದ್ರೆ ಹೋಗೋದಕ್ಕಾಗೋದಿಲ್ಲ. ಯಾವಾಗ್ಲೂನು ನಮ್ಗೆ ಸಡನ್ ಆಗಿ ಸಿಗುವಂತದ್ದು ರಾಯರ ದರ್ಶನ. ಪ್ರತಿ ಬಾರಿನು, ಇವತ್ತೇ ಅಂತಲ್ಲ ಪ್ರತಿ ಬಾರಿನು. ನಿನ್ನೆಯಿಂದ ನಮಗ್ ಪ್ಲಾನ್ ಇರ್ಲಿಲ್ಲ, ಬೆಳಿಗ್ಗೆ ಕೂಡ ಪ್ಲಾನ್ ಇರ್ಲಿಲ್ಲ, ಮಧ್ಯಾಹ್ನ ಕೂಡ ಇರ್ಲಿಲ್ಲ. ಸಂಜೆ 4 ಗಂಟೆ 4:15ಗೆ ಪ್ಲಾನ್ ಆಗಿ ಹೋಗಿದ್ದು. ದೇವ್ರು ನಮ್ಮನ್ನ ಕರೆಸ್ಕೊಳ್ಬೇಕು ಅಂತಂದ್ರೆ ಹೆಂಗೂನು ಕರೆಸ್ಕೊಳ್ತಾರಲ್ವಾ, ಅವ್ರ ದರ್ಶನ ಕೊಡ್ಬೇಕು ನಮ್ಗೆ ಅಂತಂದ್ರೆ. ನಾವು ಹೊನ್ನಾವರಕ್ಕೆ ಬಂದು ತಲುಪಿದ್ವಿ. ನಮ್ಮನೆಯವರು ಹೂ ತರೋದಕ್ ಹೋಗಿದ್ರು, ನಾಳೆ ಗುರುವಾರ ಪೂಜೆಗೆ ಹೂವ ಬೇಕು ಅಂತ ಹೇಳಿ. ಪಾಪು ನನ್ಗೊಂದು ಆಟ ಆಡೋದಕ್ಕೆ ಏನಾದ್ರು ನೀವು ಕೊಡ್ಸ್ಲೇಬೇಕು ಅಂತ ಹೇಳ್ದ. ಅಲ್ಲಿ ಸ್ವಲ್ಪ ಆಟಿಕೆ ಸಾಮಾನೆಲ್ಲ ಹಾಕಿದ್ರು. ನಾವು ದೇವ್ರ ದರ್ಶನ ಮುಗಿಸಿ ಬರುವಷ್ಟ್ರಲ್ಲಿ ಅವ್ರು ತಗೊಂಡ್ ಹೋಗ್ಬಿಟ್ಟಿದ್ರು. ಹಂಗಾಗಿ ಅವನಿಗೆ ಇಲ್ಲಿ ಏನಾದ್ರು ಕೊಡ್ಸಿದ್ರೆ ಆಯ್ತು ಅಂತ ಕರ್ಕೊಂಡ್ ಬಂದಿದೀವಿ. ಈ ಅಂಗಡಿಯವರು ಮುಂಚೆಯಿಂದಾನು ನಮ್ಮ ಮನೆಯವರಿಗೆ, ಭಾವ ಅವರಿಗೆಲ್ಲ ಪರಿಚಯದವರು. ಮುಂಚೆ ಅವ್ರದ್ದು ಬಟ್ಟೆ ಶಾಪ್ ಇತ್ತು, ಇವಾಗ ಈ ತರ ಆಟಿಕೆ ವಸ್ತುಗಳು, ಇನ್ನ ಚಿಕ್ಕ ಮಕ್ಳಿಗೆ ಏನೇನ್ ಬೇಕು ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಇಟ್ಟಿದ್ದಾರೆ. ಹಂಗೆ ಮನೆ ಹತ್ರ ಬಂದ್ವಿ, ಗಾಡಿನ ಪಾರ್ಕಿಂಗ್ ಮಾಡ್ಬಿಟ್ಟು ಬೈಕ್ ಅಲ್ಲಿ ಬಂದ್ವಿ. ರಾತ್ರಿ 9 ಗಂಟೆ, ಇವಾಗ ತಾನೇ ಮನೆಗ್ ಬಂದ್ವಿ. ದೇವ್ರ ದರ್ಶನ ಮಾಡ್ಕೊಂಡು. ದೇವ್ರ ದರ್ಶನ ಮಾತ್ರ ತುಂಬಾ ಚೆನ್ನಾಗಿ ಆಯ್ತು. ನನ್ಗೆ ಸುಮಾರು ದಿನದಿಂದನೂ ಆಸೆ ಇತ್ತು ಗುರುಪೂರ್ಣಿಮೆಗೆ ಹೋಗ್ಬೋದಿತ್ತಲ್ವಾ ಅಂತ. ಏನೋ ಒಂಥರ ಇವತ್ತು ತುಂಬಾ 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 ಖುಷಿ ಆಯ್ತು, ಹೇಳೋದಕ್ ಸಾಧ್ಯ ಇಲ್ಲ. ರಾಯರ ದರ್ಶನ ಮನ್ಸ್ ತೃಪ್ತಿ ಅಂತ ಅನಿಸ್ತಾ ಇತ್ತು. ಇವತ್ತು ದೇವ್ರನ್ನ ನೋಡೋದಕ್ಕೆ 2 ಕಣ್ಣು ಸಾಲ್ತಾ ಇರ್ಲಿಲ್ಲ. ನಿಮ್ಗೂ ಒಂದು ಚಿಕ್ಕ ಕ್ಲಿಪ್ಪಿಂಗ್ ಅನ್ನ ಮಾಡಿದೀನಿ, ನೀವು ಕೂಡ ನೋಡಿದೀರಿ ಅಂತ ಅನ್ಕೊಂಡಿದೀನಿ. ಗುರು ಪೂರ್ಣಿಮೆ ದಿನ ಯಾರೆಲ್ಲ ದೇವರ ದರ್ಶನ ಮಾಡಿದೀರಿ ಅಂತ ಮೆಸೇಜ್ ಮಾಡಿ ಆಯ್ತಾ. ಗುರುಗಳ ದರ್ಶನ ಮಾಡ್ಬೇಕು, ನಮ್ಮನ್ನ ಕೈ ಹಿಡಿದು ನಡೆಸೋದಕ್ಕೆ ಗುರುಗಳು ಬೇಕೇ ಬೇಕು. ಜೊತೆ ನಮ್ಗೆ ಮುಂದೆ ಒಂದು ಗುರಿ ಕೂಡ ಇರ್ಬೇಕು. ಈ ತರ ಏನೋ ಒಂಥರ ತುಂಬಾ ಖುಷಿ ಅಂತ ಅನಿಸ್ತಾ ಇತ್ತು. ಯಾವಾಗ್ಲೂ ನನ್ಗೆ ಹೇಳ್ತಾರೆ ಗುರುಬಲ ತುಂಬಾ ಚೆನ್ನಾಗಿದೆ ಅಂತ ಹೇಳಿ. ನನ್ನ ರಾಶಿ ಭವಿಷ್ಯ ಎಲ್ಲ ನೋಡಿದಾಗ ಇನ್ನು ಮುಂದೆ ರಾಯರು ನನ್ನನ್ನ ಕೈ ಹಿಡಿದು ನಡೆಸ್ಲಿ. ನಿಮ್ಗೆ ಹೆಂಗ ಅನ್ಸ್ತಾ? ಸೂಪರ್, ಖುಷಿ ಆಯ್ತಾ? ಅಲ್ಟಿಮೇಟ್, ಹ್ಯಾಪಿ. 2ನೇ ಸರ್ತಿ ಒಳ್ಳೆ ಟೈಮ್ ಹೋಗೋದು. ಲಾಸ್ಟ್ ಟೈಮ್ ಒಳ್ಳೆ ಟೈಮ್ ಕಲಿಸ್ಕೊಂಡಿದ್ರು, ಈ ಸರ್ತಿನೂ ಸಡನ್ ಆಗಿ ಪ್ಲಾನ್ ಮಾಡಿ ಹೋಗ್ಬಂದ್ವಿ. ಬೆಳಿಗ್ಗೆವರೆಗೂ ಪ್ಲಾನ್ ಇಲ್ಲ ಇತ್ತು, ಮಧ್ಯಾಹ್ನ ಸಂಜೆ ನಂತರ ಪ್ಲಾನ್, 4 ಗಂಟೆ ನಂತರ ಪ್ಲಾನ್ ಆಗಿ ಹೋಗಿತ್ತು. ಬೆಳಿಗ್ಗೆ ನಾನು ಒಂದು ಕಡೆ ಗುರುಪೂರ್ಣಿಮೆನೆ ಪೂಜೆ ಮಾಡಿಸ್ಕೊಂಡ್ ಬರೋದಕ್ಕೆ ಹೋಗಿದ್ದೆ.
ಸ್ವಲ್ಪ ಲೇಟ್ ಆಯ್ತು. ಆ ವ್ಲಾಗು ಬೇರೆ ಬರ್ತಿದೆ. ಆ ವ್ಲಾಗ್ ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅನ್ನ ಮಾಡಿದೀನಿ. ಆ ವ್ಲಾಗು ಸಪ್ರೇಟ್ ಆಗಿ ಹಾಕ್ತೀನಿ, ಈ ವ್ಲಾಗ್ ಅನ್ನೇ ಸಪ್ರೇಟ್ ಆಗಿ ಹಾಕ್ತೀನಿ. ಮನ್ಸಿಗೆ ತುಂಬಾ ಖುಷಿ ಅಂತ ಅನಿಸ್ತು. ದೇವ್ರು ಹೀಗೆ ನಮ್ಮನ್ನ ಕೈ ಹಿಡಿದು ಕಾಪಾಡ್ಲಿ, ಸರ್ವರಿಗೂ ಒಳ್ಳೇದ್ ಮಾಡ್ಲಿ ಭಗವಂತ. ಇನ್ನ ನಾನು ಇವತ್ತಿನ ವ್ಲಾಗ್ ಅನ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವತ್ತಿನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.